ಗಣೇಶ ಹಬ್ಬದ ಹಿನ್ನೆಲೆ APS ಆಟದ ಮೈದಾನದಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 1.5 ತಿಂಗಳ ಮಟ್ಟಿಗೆ ಗ್ರೌಂಡ್ ಬ್ಲಾಕ್ ಆಗ್ತಾ ಇದೆ. ಇದರಿಂದ ಆಟಗಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಖುದ್ದು ಆಟಗಾರರು ಜೊತೆಗೆ ಸ್ಥಳೀಯರು ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ 1 ವಾರ 10 ದಿನ ಅಂತಂದರೆ ಗಣೇಶ ಹಬ್ಬದ ಸಂಭ್ರಮಕ್ಕೆ ಆಟದ ಮೈದಾನವನ್ನು ಬಿಟ್ಕೊಡ್ಬೋದು. ಆದರೆ 1.5 ತಿಂಗಳು 2 ತಿಂಗಳ ಮಟ್ಟಿಗೆ ಗ್ರೌಂಡ್ ಬ್ಲಾಕ್ ಆದರೆ ಆಟಗಾರರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ 1.5 ತಿಂಗಳು ಈ ರೀತಿಯಾಗಿ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನನ್ನ ಜೊತೆಲಿ ಖುದ್ದು ಆಟಗಾರರಿದ್ದಾರೆ. ಅಂದರೆ ಪ್ರತಿ ವಾರ ಪ್ರತಿ ದಿನ ಕೂಡ ಈ ಆಟದ ಮೈದಾನದಲ್ಲಿ ಸಾಕಷ್ಟು ಕ್ರೀಡೆಗಳನ್ನ ಆಡುವಂತಹ ಆಟಗಾರರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತೀನಿ. ಸರ್, ಈಗ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು, ಇದು ಪ್ರತಿ ಸಲ ಕೂಡ ಬರ್ತಾ ಇರುತ್ತೆ. ಬಟ್ ಈ ಸಲ ಇಲ್ಲಿ APS ಮೈದಾನದಲ್ಲಿ ಕೂಡ ಗಣೇಶ ಕೂರಿಸ್ತಾ ಇದ್ದಾರೆ. ಅಂದರೆ ಸುಮಾರು ಒಂದು 5-6 ವರ್ಷದ ನಂತರ. ಸೊ ಈಗ 1.5 ತಿಂಗಳು ಆಲ್ಮೋಸ್ಟ್ ಗ್ರೌಂಡ್ ಬ್ಲಾಕ್ ಆಗುತ್ತೆ. ಯಾವ ರೀತಿಯಾದ ಸಮಸ್ಯೆಗಳು ನಿಮಗೆ ಆಗುತ್ತೆ ಸರ್? ಈಗ ಆಟ ಆಡೋದಕ್ಕೆ ಆಗಲ್ಲ ಸರ್, ಭಾಳ ಸಮಸ್ಯೆ. ಪ್ರತಿದಿನ ಇಲ್ಲಿ ಒಂದು 100-150 ಜನ ವೀಕ್ ಡೇಸಲ್ಲಿ ಇರ್ತಾರೆ. 100-150-200 ಜನ ಇರ್ತಾರೆ. ಅದು ಏನಾಗುತ್ತೆ ಅಂದರೆ ಟೈಮ್ಲಿ ಹೋಗ್ತಾ ಇರ್ತಾರೆ, ಡೈಲಿ ಆಡ್ತಾ ಇರ್ತಾರೆ. ಅದೇ ಭಾನುವಾರ ಆದರೆ ಇಲ್ಲೊಂದು ಹತ್ತತ್ರ ಒಂದು 2,000-3,000 ಜನ ಸೇರ್ತಾರೆ ಇಲ್ಲಿ ಕ್ರಿಕೆಟ್ ಆಡೋದಕ್ಕೆ. ಸೊ ಆ 2,000-3,000 ಜನ ಎಲ್ಲಿ ಹೋಗ್ತಾರೆ? 1-1.5 ತಿಂಗಳು. ಸೊ ಯಾವ ರೀತಿ ಇದಕ್ಕೆ ಈ ವಿಚಾರವಾಗಿ ನಾವು ಕೊಡಬೇಡಿ ಅಂತ ಹೇಳ್ತೀವಿ. ಕೊಡ್ತಾರೆ ಪ್ರತಿಯೊಂದು ಆ್ಯಕ್ಟಿವಿಟಿ. ಇದೊಂದು ಕ್ರೀಡೆ ಗಣೇಶೋತ್ಸವಕ್ಕಲ್ಲ, ಪ್ರತಿಯೊಂದು ಬೇರೆ ಕೂಡ ಆ್ಯಕ್ಟಿವಿಟೀಸ್ ಕೊಡ್ತಾರೆ. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಮಾತ್ರ ಕೊಡ್ತಾ ಇರ್ತಾರೆ ಇಲ್ಲಿ. ನಾವು ಕ್ರೀಡೆ ಹೊರತುಪಡಿಸಿ ಇನ್ಯಾವುದು ಕೊಡಬೇಡಿ ಅಂತ ರಿಕ್ವೆಸ್ಟ್ ಮನವಿ ಮಾಡ್ತಾ ಇದ್ದೀವಿ ಅವ್ರಿಗೆ. ಅವ್ರು ಕೇಳ್ತಾನಿಲ್ಲ. ಅವ್ರಿಗೆ ಏನಂದರೆ ಟ್ರಸ್ಟಿಗೆ ದುಡ್ಡು ಬರಬೇಕು. ದುಡ್ಡು ಬಂದರೆ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ ಅವರು. ಇದು ಇವರು ಟ್ರಸ್ಟ್ ಅವ್ರು ಮಾಡ್ತಾರೆ ವ್ಯವಸ್ಥೆ. ವಿದ್ಯಾರಣ್ಯ ಯೋಗ ಸಂಘಕ್ಕೆ 10 ಲಕ್ಷ ತೊಗೊಂಡಿದ್ದಾರೆ. ಅವರು ನಮ್ಮ ಪ್ರೆಸಿಡೆಂಟ್ ಸಾಹೇಬರು ಹೇಳಿದ್ದಾರೆ, ಸ್ವಾಮಿ ನಂಗೆ 10 ಲಕ್ಷ ಕೊಟ್ಟಿದ್ದಾರೆ, ನಂದೇ ನೋಡಿ ಫ್ರಂಟ್ ಪೇಜಲ್ಲಿ ಫೋಟೋ ಹಾಕಿದ್ದಾರೆ, ಇದು ನಮ್ಮ 10 ಲಕ್ಷ ಈಗ ಹೇಳ್ತಾರೆ ಇವರು. ಇದಕ್ಕೆ ನಾವು ಅದು ಜಾಯಿಂಟ್ಲಿ ಮಾಡ್ತಾ ಇದ್ದೀವಿ, ಅಸೋಸಿಯೇಟ್ ಅಂತಾರೆ. ಸೊ ಇದು ಇವ್ರು ಮಾಡ್ತಾರೆ ವ್ಯವಸ್ಥೆ. ನೋಡಿ, ತಾವೇ ನೋಡಿ ಸರ್. ಈಗ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಕೂಡ ಗಣೇಶ ಹಬ್ಬ ಆಗುತ್ತೆ. ಅಲ್ಲೂ 1.5 ತಿಂಗಳು ಆಲ್ಮೋಸ್ಟ್ ಕೂರಿಸ್ತಾರೆ. ಸೊ ಈಗ ಇಲ್ಲೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಈಗಿನ ಜನ್ರೇಷನ್ಗೆ. ಗೊತ್ತಿದೆ, ಸಾಕಷ್ಟು ರೋಗಗಳು ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಈ ಸುತ್ತಮುತ್ತ ಜನಗಳಿಗೆ ಈ ಗ್ರೌಂಡು ತುಂಬಾ ಇಂಪಾರ್ಟೆಂಟ್. ಈ ಟೈಮಲ್ಲಿ ಈ ಥರ ಒಂದು ಪ್ಲಾನಿಂಗ್ ಮಾಡಿದಾಗ ಹೆಲ್ತ್ ವೈಸ್ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ನೋಡಿ, ಈಗ ಕರೋನಾ ಹಿಂದೆ ಈ ಗ್ರೌಂಡ್ಗೆ ಯಾರೂ ಮಕ್ಕಳು ಬರ್ತಾ ಇರಲಿಲ್ಲ. ಈ ಕರೋನಾ ಆದಮೇಲೆ ಎಲ್ಲರಲ್ಲೂ ಒಂದು ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಅವಶ್ಯಕತೆ ಎಲ್ಲರಲ್ಲೂ ಬಂದಿದೆ. ಎಲ್ಲ ಕಡೆ ನೀವು ಎಲ್ಲ ಮಾಧ್ಯಮದಲ್ಲಿ ತೊಗೊಳ್ಳಿ, ಎಲ್ಲ ಡಾಕ್ಟ್ರ್ ತೊಗೊಳ್ಳಿ, ಎಲ್ಲ ಏನು ಹೇಳ್ತಾರೆ ಅಂದರೆ ಎಲ್ಲ ಮನೆಯಿಂದ ಆಚೆ ಬನ್ನಿ, ಮನೆಯಿಂದ ಆಚೆ ಬಂದು ದಯವಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿನ ನೀವು ಅಳವಡಿಸ್ಕೊಳ್ಳಿ, ಆವಾಗ ಹೆಲ್ದಿಯಾಗಿರ್ತೀರ, ರೋಗಗಳು ಬರದೇ ಇರಲಿ ಅಂತ ಎಲ್ಲ ಡಾಕ್ಟ್ರುಗಳು ಅಡ್ವೈಸ್ ಮಾಡೋದು ಏನಂತಂದರೆ ಯಾವುದಾದ್ರೂ ಥರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಮಾಡಲೇಬೇಕು ಅಂತ. ಇಲ್ಲಿ ಇಡೀ ನಮ್ಮ ಬಸವನಗುಡಿಗೆ ಇರೋದು ಇದು ಒಂದೇ ಗ್ರೌಂಡು. ಇಲ್ಲಿ ಬರೋವಂಥವ್ರು ಎಲ್ಲ ಎಲ್ಲಿಂದ ಬರ್ತಾರೆ ಅಂತಂದರೆ ಹುಬ್ಳಿಯಿಂದ ಬರ್ತಾರೆ, ಕೊಯಂಬತ್ತೂರಿಂದ ಬರ್ತಾರೆ, ಧಾರವಾಡದಿಂದ ಬರ್ತಾರೆ. ವಾರಕ್ಕೆ 1 ದಿವಸ ಇಲ್ಲಿ ಬಂದು ಆಟ ಆಡ್ಬಿಟ್ಟು ವಾಪಸ್ ಹೋಗುವಂಥವ್ರು ಇದ್ದಾರೆ. ಎಲ್ಲ ಇದೇ ಕಾಲೇಜಲ್ಲಿ ಓದೋರು. ನಾವೆಲ್ಲ ಇದೇ ಕಾಲೇಜಲ್ಲಿ 1992ರಲ್ಲಿ ಪಾಸ್ಔಟ್ ಆದ ಸ್ಟೂಡೆಂಟ್ಸ್ ನಾವು. ಇಲ್ಲಿ ತಲೆಮಾರುಗಳಿಂದ ಬಂದು ಆಡ್ತಾ ಇರೋವಂಥವ್ರು ಎಲ್ಲ ಇದ್ದಾರೆ. ಇವರು ಇಂಥ ಒಂದು ಗಣೇಶ ಹಬ್ಬ ಅಂತ ಹೇಳಿ ಅದರ ಹಿನ್ನೆಲೆಯಲ್ಲಿ ಇವರು ದುಡ್ಡು ಮಾಡುವಂಥ ಒಂದು ವಿಪರ್ಯಾಸ ಇವತ್ತು ಈ ಮೈದಾನದಲ್ಲಿ ಇವರು ಮಾಡ್ತಾ ಇದ್ದಾರೆ. ಈ ಹೋರಾಟ ಹಬ್ಬದ ವಿರುದ್ಧ ಅಲ್ಲ, ಈ ಹೋರಾಟ ಈ ಮೈದಾನದ ಬಳಕೆಯ ವಿರುದ್ಧ. ಈ ಮೈದಾನನ ದಯವಿಟ್ಟು ಆಟದ ಬಳಕೆಯಾಗಿ ಮಾತ್ರ ಉಪಯೋಗಿಸಿ. ಯಾವುದೇ ಆಟಕ್ಕೆ ಬೇಕಾದ್ರೂ ಕೊಡಿ ನೀವು, ನಾವು ಯಾವುದಕ್ಕೂ ಅಡ್ಡ ಬರೋಲ್ಲ. ಆದರೆ ನೀವು ಮಾಡ್ತಾ ಇರೋವಂಥ ಇವತ್ತು ಏನು ಈ ಕೃತ್ಯ ಇದೆಯಲ್ಲ, ಅವ್ರ ಹೆಸರು ಡಾಕ್ಟರ್ ವಿಷ್ಣು ಭಾರತ್ ಅಂತ ಅವರು ಟ್ರಸ್ಟಿ. ಅವರೇ ಒಂದು ಡಾಕ್ಟ್ರು, ಆದರೆ ಅವ್ರು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಟ್ರಸ್ಟಿಗೆ ದುಡ್ಡು ಬೇಕಾದರೆ ಸಾವಿರಾರು ವಿಧಾನಗಳಿದೆ ಮಾಡ್ಕೊಳ್ಳೋಕ್ಕೆ. ಮೈದಾನ ಮಾರ್ಕೊಂಡು ಇವ್ರು ಮಾಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಇನ್ನೊಂದೇನೆಂದರೆ ಇವರು 6 ವರ್ಷ ಹಿಂದೆ ಎಲ್ಲಿ ಮಾಡ್ತಾಯಿದ್ರು? 6 ವರ್ಷ ಈ ಗ್ರೌಂಡ್ ಮಾಡಿಲ್ಲ ಸರ್. ಶಂಕರ್ ಮಠದಲ್ಲಿ ಮಾಡ್ತಾಯಿದ್ರು, ನ್ಯಾಷನಲ್ ಕಾಲೇಜಲ್ಲಿ ಮಾಡ್ತಾಯಿದ್ರು. ಈಗಲೂ ನ್ಯಾಷನಲ್ ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಇಲ್ಲಿ ಗಣೇಶ ಕೂಡಿಸ್ತಾರಂತೆ. ಗಣೇಶ ಕೂಡ್ಸೋಕ್ಕೆ ಈ ಮೈದಾನ ಬೇಡ, ಅಲ್ಲೇ ಕೂಡಿಸ್ಬೋದು ಅವರು. ದಯವಿಟ್ಟು ಈ ಮೈದಾನನ ನಮಗೋಸ್ಕರ ಬಿಟ್ಕೊಡಿ. ನಮ್ಮ ಈ ಹೋರಾಟ ಇವತ್ತೇನು ನಾವಿಲ್ಲೊಂದು 2,000-3,000 ಜನ ಸೇರಿದ್ದೀವಿ, ಇವರೆಲ್ಲರೂ ನಾವೇನು ಹೋರಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಈ ಮೈದಾನ ಇದು ಒಂದೇ ಇರೋದು ಆಟ ಆಡೋಕ್ಕೆ. ಇದನ್ನು ನೀವು ಗಣೇಶ ಹಬ್ಬ ಮಾಡಿದ್ಮೇಲೆ ನೀವು ಹೋದ್ಮೇಲೆ ನೀರು ಹೋಗೋಕ್ಕೆ ಎಲ್ಲ ಇವರು ಅಗದು ಹೋದ್ಮೇಲೆ ಅದನ್ನು ಮುಚ್ಚೋಕ್ಕಾಗಲ್ಲ. ಇದು ಕೊಚ್ಚೆ ಮೈದಾನ ಆಗ್ತಾ ಇದೆ. ಈ ಮೈದಾನದಲ್ಲಿ ಹೆಂಗಿತ್ತು ಅಂತಂದರೆ ಮಳೆ 2 ಅವರ್ ಬಂದರೂ ನೆಕ್ಸ್ಟ್ 10 ನಿಮಿಷ ಆಡ್ಬೋದಾಗಿತ್ತು. ಇವತ್ತು 2 ನಿಮಿಷ ಬಂದರೆ ನೆಕ್ಸ್ಟ್ ಆಡೋಕ್ಕಾಗಲ್ಲ. ಯಾಕಾಗಿದೆ ಅಂದರೆ ಇಲ್ಲಿರೋ ಮಣ್ಣೆಲ್ಲ ಅಗದಿದ್ದಾರೆ. ಇಲ್ಲಿರೋ ಮಣ್ಣೆಲ್ಲ ಅಗದು ಭೂಮಿ ಹಾಳಾಗೋಗಿದೆ. ಈ ಭೂಮಿನ ನಾವು ಉಳಿಸ್ಕೋಬೇಕಾಗಿದೆ. ಇವತ್ತು ಈ ಹೋರಾಟ ನಾವು ಈ ಭೂಮಿನ ಉಳಿಸ್ಕೋಬೇಕು. ಇದು ನಮ್ಮ ಈ ಭೂಮಿ, ಇದು ನಮ್ಮ ಈ ಕರ್ಮ ಭೂಮಿ. ನಾವು ಇಲ್ಲೇ ಹೋರಾಡೋದು. ಈ ಹೋರಾಟ ಏನಕ್ಕೆ ಅಂದರೆ ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ, ನಮ್ಮ ಮುಂದಿನ ಮಕ್ಕಳು ಇಲ್ಲಿ ಬಂದು ಆಟ ಆಡಬೇಕು ಅಂತಂದರೆ ಇವತ್ತು ನಾವು ಇಂಥ ಒಂದು ಗಣೇಶ ಹಬ್ಬ, ಈ ಯಾವುದೇ ಥರದ ಎನ್ಕರೇಜ್ ಮಾಡುವಂಥ ಎಲ್ಲ ಒಂದು ಹಬ್ಬಗಳನ್ನು ಇವರು ನಿಲ್ಲಿಸಬೇಕು. ದಯವಿಟ್ಟು ಇದನ್ನು ಸ್ಪೋರ್ಟ್ಸ್ಗೆ ಮಾತ್ರ ನೀವು ಕೊಡಿ. ಈ ಮೈದಾನನ ಸ್ಪೋರ್ಟ್ಸ್ಗೆ ಮಾತ್ರ ಇಡಿ.
ಇದು ಒಂದು ಆಟದ ಮೈದಾನ, ಆಟಕ್ಕೆ ಮಾತ್ರ ಸೀಮಿತವಾಗಿರಲಿ. ಈ ಹೋರಾಟನ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ತೊಗೊಂಡೋಗ್ತೀವಿ. ಇವ್ರು ಇದೇ ಥರ ಮಾಡ್ತಾ ಇದ್ದರೆ, ಇವ್ರು ಹೇಳಿದಾರಂತೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅಂತ, ನಾವು ನಮ್ಮ ಕಾರ್ಯಾಚರಣೆ ನಾವು ಮಾಡ್ತೀವಿ. ಆದರೆ ನಿಮ್ಮ ಮೂಲಕ ನಾವೇನು ಕೇಳ್ಕೊಳ್ಳೋದು ಅಂದರೆ, ದಯವಿಟ್ಟು ನೀವು ಎಲ್ಲರೂ ಇದನ್ನು ಸಹಕರಿಸಬೇಕು. ಇವರು ದಯವಿಟ್ಟು ಇವತ್ತೇನು ಕೊಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು. ಇವರು ಬೇರೆ ಯಾವುದೇ ಮೈದಾನದಲ್ಲಿ ಬೇಕಾದ್ರೂ ಮಾಡಲಿ, ಬೇರೆ ಎಲ್ಲಿ ಬೇಕಾದ್ರೂ ಮಾಡಲಿ. ಇಲ್ಲಿರೋ ಮನೆಗಳೆಲ್ಲರೂ ಎಲ್ಲ ನೋಡಿದ್ರೆ 80 ವರ್ಷ 90 ವರ್ಷದವರು ವಯಸ್ಸಾದವರು ಇದ್ದಾರೆ ಇಲ್ಲಿ. ಇವರು ಧ್ವನಿ ಮುದ್ರಣ ಏನು ಇವರು ಯೂಸ್ ಮಾಡ್ತಾರೆ, ಹೈ ಡೆಸಿಬಲ್, ಅದಕ್ಕೆ ಪೊಲೀಸ್ ಅವ್ರು ಏನು ಆಕ್ಷೇಪಣೆ ಇಲ್ಲ. ಆದರೆ ನಾವು 2 ಅವರ್ ಮೇಲೆ ಸುಮ್ಮನೆ ಇಲ್ಲಿ ಮಕ್ಕಳಿಗೆ ಅಂತ ಏನಾದರೂ ಹಾಕಿದ್ರೆ ಎಲ್ಲರ ಕಡೆಯಿಂದನೂ PIL ಬರುತ್ತೆ. ಆದರೆ ಇದಕ್ಕೆ ಮಾತ್ರ ಯಾಕೆ ಬರೋಲ್ಲ? ಇದನ್ನು ದಯವಿಟ್ಟು ಇದನ್ನು ನೀವು ಪರಿಶೀಲನೆ ಮಾಡಬೇಕು. ಆದ್ದರಿಂದ ಇವತ್ತು ನಾವೇನು ಹೇಳ್ತಾ ಇದೀವಿ ಅಂದರೆ, ಈ ಮೈದಾನವಾಗಿ ಬಿಡಿ, ಆಟಕ್ಕೋಸ್ಕರ ಕೊಡಿ. ಎಸ್ ಸರ್, ಈಗ ಪೊಲೀಸ್ ಕಮಿಷನರ್ಗೂ ಕೂಡ ನೀವು ಒಂದು ದೂರು ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು. ಏನಂತ ಕೊಟ್ಟಿರಿ? ಈ ಮನವಿನ ನಾಳೆ ನಾವು ಪೊಲೀಸ್ ಕಮಿಷನರು, BBMP ಕಮಿಷನರು, ಆಮೇಲೆ ಪ್ರತಿಯೊಬ್ಬರು ಎಜುಕೇಷನ್ ಡಿಪಾರ್ಟ್ಮೆಂಟು ಅವರು ಹೇಳಿದ್ದಾರೆ, ಚಾಲೆಂಜ್ ಮಾಡಿದ್ದಾರೆ. ಅವರು ನರೇಂದ್ರ ಮೋದಿಗೆ ಬೇಕಿದ್ರೆ ಕೊಡಿ, ತಾವು ಪ್ರೈಮ್ ಮಿನಿಸ್ಟ್ರಿಗೆ ತೊಗೊಂಡು ಕೊಡಿ, ಅಹವಾಲು ಕೊಡಿ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರಿಗೂ ಕೂಡ ಅಹವಾಲು ಕೊಡ್ತಾ ಇದ್ದೀವಿ. ಸೊ ಇದು ಇಲ್ಲಂತೂ ಹೋರಾಟ ನಿಲ್ಲೋದಿಲ್ಲ ಸರ್. ಇದು ನಾವು ಟ್ರಸ್ಟ್ ವಿರುದ್ಧವಾಗಿ ನಾವು ಹೋರಾಡ್ತೀವಿ ಸರ್. ನೀವು ಇದು ಕೊಡಲ್ಲ ಅಂತ ಹೇಳಿ ಇವಾಗ ಇವ್ರು ಬಂದು ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಬೇರೆ ಆ್ಯಕ್ಟಿವಿಟೀಸ್ ಕೇಳಿದ್ರು, ನಾವು ಕೊಡಲ್ಲ ಅಂತ ಹೇಳಿದ್ರು. ಸೊ ಇವಾಗ ಇವ್ರಿಗೆ ಗಣೇಶ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ, ಅವ್ರು ಕೇಳ್ತಾರೆ. ನೀವು ಕೊಡಲ್ಲ ಅಂತ ಹೇಳಿದ್ರೆ ಏನು ಕೊಡ್ತಾ ಇದ್ರಿ? ಇವರು ಕೊಡೋ ಪರಿಸ್ಥಿತಿ ಇರ್ತಾ ಇಲ್ವ? ನೀವು ಹೇಳಿ, ಶಾಲೆ ಮೈದಾನ ಇದು, ಶಾಲೆ ಆಟಕ್ಕೋಸ್ಕರ ನೀವು ಹೇಳ್ಬೋದಲ್ಲ. ನಮ್ಮಿಂದ ಕೇಳಿಸ್ಕೊಳ್ತೀರಿ ನೀವು? ಟ್ರಸ್ಟ್ ನಮ್ಮಿಂದ ಬುದ್ಧಿ ಕಲಿಬೇಕಾ, ಹೇಳ್ಸ್ಕೋಬೇಕಾ? ನಿಮ್ಮ ಬುದ್ಧಿ ಇಲ್ವಾ ಹೇಳ್ಸ್ಕೊಳ್ಳೋಕ್ಕೆ? ಅದು ಹೇಳ್ತಾರೆ ಜಾಯಿಂಟ್ಲಿ APCT ಇವ್ರು ಗಣೇಶ್ ಅವ್ರು ಮಾಡ್ತೀನಿ ಅಂತಾರೆ. ಜಾಯಿಂಟ್ಲಿ ಮೀನಿಂಗ್ ಏನು ಸರ್? ಜಾಯಿಂಟ್ಲಿ ಅಂದ್ರೆ ಏನು ಸರ್? ಜಾಯಿಂಟ್ಲಿ ಅಂತ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಫೇಸ್ ಮಾಡೋಕ್ಕೆ ಇವ್ರು ಟ್ರಸ್ಟ್ನವ್ರು ದೇ ಆರ್ ರೆಸ್ಪಾನ್ಸಿಬಲ್. ಭಾಳ ಜವಾಬ್ದಾರಿ ಆಗುತ್ತೆ. ಜವಾಬ್ದಾರಿಗೆ ಒಂದು ಪೋಸ್ಟಲ್ಲಿದ್ದಾರೆ, ಜವಾಬ್ದಾರಿ ಆಗುತ್ತಾ ಮಾತಾಡಬೇಕು. ನಾವು ಒಂದು 25 ಜನ ಹೋದಾಗ ಕೂಡ ಭಾಳ ನಮ್ಮನ್ನು ಕಸತ್ತಾರೆ ನೋಡಿ ಮಾತಾಡ್ತಾರೆ. ನಮ್ಮನ್ನು ಇಷ್ಟು ಜನ 25 ಜನ ಹೋಗಿದ್ದೀವಿ, ಬೆಲೆ ಇಲ್ಲ ನಮಗೆ, ಕೂತ್ಕೊಂಡು ಮಾತಾಡಲ್ಲ ಅಂತಾರೆ. ಕೂತ್ಕೊಂಡು ಮಾತಾಡ್ತೀವಿ. ಇದು ಅವ್ರು ಮಾಡ್ತಿರೋ ವ್ಯವಸ್ಥೆ. ಸೊ ಈ ವ್ಯವಸ್ಥೆ ಸರಿ ಇಲ್ಲ ಸರ್. ನಮ್ಮ ಆಟದ ಮೈದಾನ ದಯವಿಟ್ಟು ನಮ್ಮ ಆಟದ ಮೈದಾನ ಸೀಮಿತವಾಗಿ ಕೊಡಿ. ಬೇರೆ ಇನ್ನೇನು ನಮ್ಮ ಉದ್ದೇಶ ಅಲ್ಲ, ಆಟಕ್ಕೆ ಕೊಡಿ ಅಷ್ಟೇ. ಬೇರೆ ಇನ್ಯಾವುದಾದ್ರೂ ನೀವು ಕೊಡಬೇಡಿ. ಬೇರೆ ಇನ್ಯಾವುದೇ ಕಾರ್ಯಕ್ರಮ ದಯವಿಟ್ಟು ಕೊಡೋದು ಮನವಿ ಇದು. ಎಸ್, ಇದು ಅಂತ ಹೇಳಿದ್ರೆ ವರ್ಷದಿಂದಲೂ ಕೂಡ ಇದೇ ಗ್ರೌಂಡ್ನಲ್ಲಿ ಆಟ ಆಡ್ಕೊಂಡು ಬರ್ತಾ ಇರುವಂತಹ ಒಂದು ಆಟಗಾರರು ಅಂತ ಹೇಳಿದ್ರೆ ಕಾರ್ಯಕ್ರಮಗಳು ಮಾಡಲಿ, ಧಾರ್ಮಿಕ ಕಾರ್ಯಕ್ರಮಗಳು ನಡೀಲಿ. ಆದರೆ ಈ ರೀತಿಯಾಗಿ 1.5 ತಿಂಗಳು 2 ತಿಂಗಳು ಒಂದು ಟ್ರಸ್ಟು ಒಂದು ವ್ಯವಹಾರದ ಉದ್ದೇಶದಿಂದ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸ್ಥಳೀಯರಿಗೆ ಜೊತೆಗೆ ಕ್ರೀಡಾ ಆಟಗಾರರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದಿಷ್ಟು ಆಕ್ರೋಶವನ್ನು ಜೊತೆಗೆ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ. ಜೊತೆಗೆ ನಾವು ಪೊಲೀಸ್ ಕಮಿಷನರ್ಗೆ, BBMP ಕಮಿಷನರ್ಗೂ ಕೂಡ ಈ ಬಗ್ಗೆ ದೂರು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.